ನಮಸ್ತೆ ಗೆಳೆಯರೆ, ಎಲ್ರಿಗೂ ಕರಿಚಟ್ಟಿಗೆ ಸ್ವಾಗತ. ಇವತ್ತು ನಾವು ಆಲೂಗಡ್ಡೆಯಲ್ಲಿ ಒಂದು ಕ್ರಿಸ್ಪಿ ಅದು ಸ್ವಾದಿಷ್ಟವಾದ ಒಂದು ಫ್ರೈಯನ್ನು ತಯಾರು ಮಾಡುವ. ಇದು ಟೀ ಕಾಫಿಗೆ ಭಾಳ ಉತ್ತಮವಾಗಿರುತ್ತದೆ. ಮೊದಲು ಆಲೂಗಡ್ಡೆಯನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ತುಂಬ ಸಣ್ಣಕ್ಕೆ ಹಚ್ಕೊಳ್ಬೇಕು. ಈ ಥರ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದು ಬೇಕಾಗಿಲ್ಲ. ತುಂಬ ಸುಲಭವಾಗಿ ಸ್ವಲ್ಪ ಸಮಯದಲ್ಲೇ ನಾವು ಇದನ್ನು ತಯಾರು ಮಾಡ್ಕೋಬೋದು. ನೋಡಿ, ಈ ಥರ ಒಂದು 3-4 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡು ಈ ಥರ ಚೆನ್ನಾಗಿ ಸಣ್ಣಕ್ಕೆ ಎಲ್ಲ ಹಚ್ಕೊಂಡಿದ್ದೀನಿ. ಎಲ್ಲವನ್ನು ಈ ಥರ ಸಣ್ಣಕ್ಕೆ ಹಚ್ಕೊಂಡ ನಂತರ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಎಷ್ಟು ಮೆದುವಾಗಿ ಬಂದಿದೆ ಅಂತ ನೋಡಿ, ತುಂಬ ಸ್ಲೈಸ್ ಆಗಿರಬೇಕು. ಈ ಥರ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ತೆಗಿಬೇಕು ಇದನ್ನು. ಇನ್ನು ನಾವು ಇದಕ್ಕೆ ಮಸಾಲೆ ಯಾವ ಥರ ಮಾಡೋದು ಅಂತ ನೋಡೋಣ. ಚೆನ್ನಾಗಿ ತೊಳೆದಂಥ ಈ ಆಲೂಗಡ್ಡೆ ಸ್ಲೈಸಸನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ ಫ್ಲೋರನ್ನ ತೊಗೊಳ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಚಿಕ್ಕದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. ಆಮೇಲೆ 1 ಟೀ ಸ್ಪೂನ್ನಷ್ಟು ಮೆಣಸಿನ ಪುಡಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, 1/2 ಟೀ ಸ್ಪೂನ್. ಆಮೇಲೆ 1 ಸ್ಪೂನ್ನಷ್ಟು ಬಿಳಿ ಎಳ್ಳು. ಆಮೇಲೆ ಸ್ವಲ್ಪ ಗರಂ ಮಸಾಲ, ಅರ್ಧ ಟೀ ಸ್ಪೂನ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನೀರಾಗಲಿ ಏನು ಹಾಕೋಬಾರ್ದು, ಆಲೂಗಡ್ಡೆನೇ ನೀರು ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾವೊಂದು ಪಾತ್ರೆಯನ್ನು ಒಲೆಯಲ್ಲಿಟ್ಟು ಬಿಸಿ ಮಾಡಿ ಎಣ್ಣೆ ಹೊಯ್ಬೇಕು ಫ್ರೈ ಮಾಡೋದಕ್ಕೋಸ್ಕರ. ಇನ್ನು ಒಂದು ಸ್ವಲ್ಪ ಉಂಡೆ ಆಕಾರದಲ್ಲಿ ಒಂದು ಹಿಡಿ ಸಣ್ಣಕ್ಕೆ ಈ ಥರ ತಗೊಂಡು ಸಪ್ರೇಟಾಗಿ ಮಾಡಿಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಬಿಡ್ತಾ ಬರಬೇಕು. ಈ ಥರ ಒಂದೊಂದಾಗಿ ಎಣ್ಣೆಗೆ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಂಡ್ಬಿಡಬೇಕು. ತುಂಬ ಸುಲಭವಾಗಿ ಮಾಡಬಹುದಾದಂಥ ಒಂದು ಐಟಮ್ ಇದು. ಚೆನ್ನಾಗಿ 2 ಸೈಡು ಫ್ರೈ ಆದ ನಂತರ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋಬೇಕು. ಇದಕ್ಕೆ ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆಗಲಿ ಏನು ಬೇಕಾಗಿಲ್ಲ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿದೆ, ಸಖತ್ತಾಗಿದೆ. ನೋಡಿದರೆ ಈರುಳ್ಳಿ ಬಜ್ಜಿ ಥರ ಕಾಣುತ್ತೆ ಇದು. ಅದನ್ನೇ ಉಳಿದಂಥ ಇನ್ನು ಆಲೂಗಡ್ಡೆಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ಥರ. ಇನ್ನು ಈ ಥರ ಮಾಡಿಕೊಂಡು ಚೆನ್ನಾಗಿ ಒಂದು ಸರ್ವಿಂಗ್ ಪ್ಲೇಟಿಗೆ ಈ ಥರ ಸರ್ವ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಟೊಮೆಟೊ ಸಾಸು, ಇದು ಕೆಚಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಟೀ ಕಾಫಿಗೆ ಅತ್ಯುತ್ತಮವಾಗಿ ಇರುತ್ತೆ ಇದು. ಈ ಒಂದು ಸಣ್ಣ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೆಳೆಯರೆ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್.